ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರ ನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣೂರ್ ಸಿನಿಮಾಗಳು ತೆರೆ ಕಂಡಾಗ ಯಾವ ತರ ಇರ್ತಿತ್ತು ಅಂತಂದ್ರೆ, ಅವರ ಅಭಿಮಾನಿಗಳು ಪ್ರತಿಯೊಂದು ಅಣ್ಣೂರ್ ಸಿನಿಮಾಗಳು 100 ದಿನ ಅಥವಾ 150 ದಿನ 200 ದಿನ ಓಡ್ತಿತ್ತು. ಆದ್ರೆ ಮುಂದೆ ಬರುವಂತ ಸಿನಿಮಾಗಳಿಗೆ ಕಾಯ್ಕೊಂಡು ಕೂತಿರ್ತಿದ್ರು. ಹಾಗಾಗಿ ಅಣ್ಣೂರ್ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು. ಯಾಕೆಂದ್ರೆ ಅಣ್ಣವರು ಕಷ್ಟಪಟ್ಟು ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ರು. ಆ ಸಾಮ್ರಾಜ್ಯನೇ ಅಭಿಮಾನಿ ದೇವರುಗಳು ಅನ್ನೋ ಸಾಮ್ರಾಜ್ಯ. ಅಣ್ಣೂರ್ ಸಿನಿಮಾ 1989ರಲ್ಲಿ ತೆರೆ ಕಾಣುತ್ತೆ. ಪರಶುರಾಮ ಅನ್ನೋ ಸಿನಿಮಾ. ಈ ಸಿನಿಮಾನ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡ್ತಾರೆ. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ವಿ ಸೋಮಶೇಖರ್ ಅವರು. ಚಕ್ರವಾಕ ಸಿನಿಮಾ ಮಾಡಿದ್ರಲ್ಲ ಅವರೇನೆ. ಈ ಸಿನಿಮಾದಲ್ಲಿ ಅಣ್ಣವ್ರ ಜೊತೆಗೆ ತೊಗರಿ ಶ್ರೀನಿವಾಸ್ ಅವರು, ನಾಯಕಿಯಾಗಿ ಮಹಾಲಕ್ಷ್ಮಿ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ಸರ್ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಲೇಬೇಕು. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತಲ್ವಾ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈ ಒಂದು ಸಾಂಗ್ ಅಲ್ಲಿ ಅದ್ಭುತವಾಗಿರೋ ಡ್ಯಾನ್ಸ್ ಮಾಡಿರೋದು ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸ್ ನ ಕಲ್ತಿದ್ರು ಅನ್ನೋದಕ್ಕೆ ಈ ಒಂದು ಸಿನಿಮಾ ಕೂಡ ಒಂದು ವೇದಿಕೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾ ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಬೇರೆ ಯಾವ ಸಿನಿಮಾಗಳನ್ನು ಸಹ ಮಾಡಲಿಲ್ಲ. ಈ ಒಂದು ಸಿನಿಮಾನೇ ಅವರ ಕೊನೆಯ ಸಿನಿಮಾ, ಅಂದ್ರೆ ಬಾಲ್ಯ ನಟನೆಯಲ್ಲಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು. ಈ ಒಂದು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮತ್ತು ಅಣ್ಣವ್ರ ಬಗ್ಗೆ ಹೇಳೋದೇ ಬೇಡ. ಈ ಸಿನಿಮಾದಲ್ಲಿ ಅಣ್ಣವರು ಔಟ್ ಅಂಡ್ ಔಟ್ ಒಂದು ಮಾಸ್ ಲುಕ್ ಅಲ್ಲಿ ಮಾಡಿದ್ದಾರೆ. ಕೇರಳದ ಸಿನಿಮಾ ಆದ್ಮೇಲೆ ಈ ಒಂದು ಸಿನಿಮಾದಲ್ಲಿ ಅನ್ಸುತ್ತೆ ಇಷ್ಟೊಂದು ದೊಡ್ಡದಾಗೆ ಮಾಸ್ ಆಗೋರು ಕಾಣಿಸ್ಕೊಂಡಿದ್ದು. ಈ ಒಂದು ಸಿನಿಮಾದಲ್ಲಿ ಒಂದು ನಾಯಿ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಒಂದು ವಿಲನ್ಗಳನ್ನ ಮರಕ್ಕೆ ಕಟ್ಟಾಕಿ ಒಂದು ನಾಯಿನ ಬಿಟ್ಟು ಕೊಲ್ಸೋಂತ ದೃಶ್ಯಗಳೆಲ್ಲ ಇದೆಯಲ್ಲ, ಆ ಒಂದು ದೃಶ್ಯಗಳು. ಈ ಸಿನಿಮಾ ತೆರೆ ಕಂಡಾಗ ಸಾಕಷ್ಟು ಜನ ಹೇಳಿದ್ರಂತೆ, ಅಣ್ಣವ್ರು ಇಷ್ಟೊಂದು ಮಾಸ್ ಆದ್ರೆ ಹೆಣ್ಮಕ್ಳಿಗೆ ಇಷ್ಟ ಆಗೋದಿಲ್ಲ, ಮಹಿಳೆಯರು ಜಾಸ್ತಿ ಥಿಯೇಟರ್ಗೆ ಬರೋದಿಲ್ಲ ಅಂತ ಅನ್ಬಿಟ್ಟು. ಆದ್ರೆ ಅದನ್ನೆಲ್ಲ ದಾಟ್ಕೊಂಡು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕೂಡ ಗೆಲ್ಲುತ್ತೆ. ಯಾಕೆಂತಂದ್ರೆ ಅಣ್ಣವ್ರು ಈ ಹಿಂದೆ ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಆಲು ಜೇನು ಇಂಥ ಸಿನಿಮಾಗಳನ್ನ ಮಾಡಿದ್ರು. ಅದಾದ್ಮೇಲೆ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾಗೆ ಕೈ ಹಾಕಿದಾಗ ಜನ ಕೂಡ ಅದೇ ತರ ಮಾತಾಡ್ಕೊಂಡಿದ್ರಂತೆ. ಈ ಸಿನಿಮಾ ಬಗ್ಗೆ ಸಾಕಷ್ಟು ವಿಷಯಗಳಿದೆ ಮಾತಾಡೋದು. ಮೊದಲಿಗೆ ಈ ಸಿನಿಮಾದ ಬಜೆಟ್. ಆ ಒಂದು ಕಾಲದಲ್ಲೇ 1989ರಲ್ಲಿ 90 ಲಕ್ಷದಿಂದ 1 ಕೋಟಿವರೆಗೂ ಸಹ ಈ ಸಿನಿಮಾಗೆ ಬಜೆಟ್ ಹಾಕಿದ್ರಂತೆ. ಅಂದ್ರೆ ಹತ್ತತ್ರ ಹೈ ಬಜೆಟ್ ಸಿನಿಮಾನೇ ಆಗಿತ್ತು ಇದು. ಯಾಕೆಂದ್ರೆ ಅಣ್ಣವರಿದ್ರು. ಅಣ್ಣವರ ಬ್ಯಾನರ್ ಅಡಿಯಲ್ಲಿ ಮೂಡ್ ಬಂದ ಈ ಸಿನಿಮಾ ಸಿಕ್ಕಾಪಟ್ಟೆ ರಿಚ್ ಆಗಿ ಬಂದಿತ್ತು. ಮತ್ತು ಅಭಿನಯದಲ್ಲೂ ಕೂಡ ಒಬ್ರಿಗಿಂತ ಒಬ್ರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡ್ತಿದ್ರು. ಈ ಸಿನಿಮಾ ಕಲೆಕ್ಷನ್ ಯಾವ ತರ ಇತ್ತು ಅಂತಂದ್ರೆ, ಆಗಿನ ಕಾಲಕ್ಕೆ 4.5 ಕೋಟಿಯಷ್ಟು ಕೂಡ ಕಲೆಕ್ಟ್ ಮಾಡಿತ್ತಂತೆ. ಅಂದ್ರೆ ಬಜೆಟ್ ಗಿಂತ 5 ಪಟ್ಟು ಲಾಭನ ಈ ಸಿನಿಮಾ ತಂದ್ಕೊಟ್ಟಿತ್ತು. ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಸಂತೋಷ್ ಆಗಿತ್ತು. ಸಂತೋಷಲ್ಲೇ ಈ ಸಿನಿಮಾ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಂಡಿತ್ತು. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಹಾಲಕ್ಷ್ಮಿ ಅಭಿನಯ ಮಾಡಿದ್ರು. ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅವರ ಅಭಿನಯ. ಅಪ್ಪು ಸರ್ ಮತ್ತು ಅಣ್ಣವರು ಇಬ್ರು ನೋಡೋದು ಒಂಥರ ಕನ್ನಡಿಗರಿಗೆ ಭಾಗ್ಯ ಅನ್ಸುತ್ತೆ. ಒಂದೇ ಸಿನಿಮಾದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಅಪ್ಪು ಸರ್ ಮಾಡಿದ್ದಾರೆ. ಯಾರಿವನು ಸಿನಿಮಾ, 2 ನಕ್ಷತ್ರಗಳು ಇದೆಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಅಪ್ಪು ಸರ್ ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದು 15-16 ವರ್ಷ ಹುಡುಗ ಇರ್ಬೇಕನ್ಸುತ್ತೆ. ಹಾಗಾಗಿ ಅವರಿಗೆ ಈ ಸಿನಿಮಾದಲ್ಲಿ ಡ್ಯಾನ್ಸು ಮತ್ತೆ ಫೈಟ್ ಎಲ್ಲಾನು ಕೂಡ ಇದೆ. ಮತ್ತೆ ಇನ್ನೊಂದು ಈ ಸಿನಿಮಾದ ವಿಶೇಷತೆ ಏನು ಅಂತಂದ್ರೆ, ಸಂತೋಷ್ ಚಿತ್ರಮಂದಿರ ಅಣ್ಣವ್ರದ್ದು ಆಲು ಜನ ತೆರೆ ಕಂಡಿತ್ತು. ಅದಾದ್ಮೇಲೆ ಈ ಸಿನಿಮಾನೇ ಅಲ್ಲಿ 100 ದಿನ ಓಡಿದ್ದು ಅಣ್ಣವ್ರದ್ದು. ಮತ್ತೆ ಇನ್ನೊಂದು ಅಣ್ಣವ್ರ ಸಿನಿಮಾಗಳಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅಂತಂದ್ರೆ, ಮುಂಚೆ ಎಲ್ಲ ಗಾಂಧಿ ಕ್ಲಾಸ್ ಅಂತ ಇರ್ತಿತ್ತು. ಮುಂದೆಗಡೆ ಕುತ್ಕೊಂಡಿರೋರೆಲ್ಲ ಕುತ್ಕೊಂಡಿರ್ತಿದ್ರು ಸಿನಿಮಾ ನೋಡೋದಕ್ಕೆ ಅಂತ ಅನ್ಬಿಟ್ಟು. ಹಿಂದೆಗಡೆ ಎಲ್ಲೂ ಟಿಕೆಟ್ ಸಿಗದೆ ಇದ್ದಾಗ, ಆಗ ಅಣ್ಣವ್ರ ಸಿನಿಮಾಗಳು ಬರ್ತಿದೆ ಅಂತಾಗ ಅಣ್ಣವ್ರು ಒಂದು ಎಂಟ್ರಿ ಬರ್ತಲ್ಲ ಸ್ಕ್ರೀನ್ ಅಲ್ಲಿ, ಆ ಒಂದು ಟೈಮಲ್ಲಿ ಚಿಲ್ಲರೆ ಕಾಸುಗಳನ್ನ ಅಥವಾ ನೋಟ್ಗಳನ್ನ ಎಸೆಯೋರಂತೆ. ಆ ತರ ಒಂದು ಸಿಚುವೇಶನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಎಲ್ಲ ಥಿಯೇಟರ್ಲ್ಲೂ. ಅದೇ ತರ ಸಂತೋಷ್ ಚಿತ್ರಮಂದಿರದಲ್ಲಿ ಹಿಂದೆಗಡೆಯಿಂದ ಚಿಲ್ಲರೆ ಕಾಸನ್ನ ಎಸೆದಾಗ ಮುಂದೆಗಡೆ ಇದ್ದ ಎಷ್ಟೋ ಜನಕ್ಕೆ ತಲೆಗೆ ಏಟಾಗ್ತಿತ್ತಂತೆ. ಹಾಗಾಗಿ ಎಷ್ಟೋ ಜನ ಮನೆಯಿಂದ ಒಂದು ಟವಲ್ ಇಲ್ಲ ಟೋಪಿ ಈ ತರದ್ ಹಾಕೊಂಡ್ ಬರೋರಂತೆ ಮುಂದೆಗಡೆ ಕುತ್ಕೋಬೇಕು ಅಂತಂದ್ರೆ. ಚಿತ್ರ ಎಲ್ಲ ಮುಗಿದು ಎಲ್ಲ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಕಸ ಗುಡಿಸ್ದಾಗೆ ಆಗಿನ ಕಾಲದಲ್ಲೇನೆ ₹600, ₹1000, ₹1,500 ಅಷ್ಟು ದುಡ್ಡು ಥಿಯೇಟರ್ ಸಿಗ್ತಿತ್ತಂತೆ. ಅಂದ್ರೆ ಟಿಕೆಟ್ ಪ್ರೈಸ್ ನ ಬಿಟ್ಟು. ಯಾಕೆಂತಂದ್ರೆ ಅಣ್ಣವ್ರ ಸಿನಿಮಾಗಳಿಗೆ ಥಿಯೇಟರ್ ಅವ್ರು ಯಾವಾಗಲೂ ಮುಂದೆ ಇರ್ತಿದ್ರು. ನಮಗೆ ಸಿನಿಮಾ ಕೊಡಿ, ನಮಗೆ ಸಿನಿಮಾ ಕೊಡಿ ಅಂತ ಅನ್ಬಿಟ್ಟು. ಯಾಕೆಂತಂದ್ರೆ ಅವ್ರಿಗೆ ಟಿಕೆಟ್ ಗಿಂತ ಜಾಸ್ತಿ ಕಲೆಕ್ಷನ್ ಒಂದು ಫಸ್ಟ್ ಶೋ ಏನ್ ಬರುತ್ತೆ ಫ್ಯಾನ್ಸ್ಗೆ ಅಂತ ಅನ್ಬಿಟ್ಟು, ಆ ಒಂದು ಟೈಮಲ್ಲಿ ಜನ ಎಸಿತಾರ ಚಿಲ್ಲರೆ ಕಾಸು, ಅದನ್ನೇ ಅವ್ರಿಗೆ ₹1,000 ಆಗ್ಬಿಡ್ತಿತ್ತಂತೆ. ಆ ತರ ದೊಡ್ಡ ಮಟ್ಟದಲ್ಲಿ ಅಣ್ಣವ್ರ ಸಿನಿಮಾಗಳಿಗೆ ಕ್ರೇಜ್ ಇತ್ತು. ಈಗಿನ ನಾಯಕ ನಟರುಗಳ ಯಾವ ತರ ಅಂತಂದ್ರೆ, ಒಂದು ಸಿನಿಮಾ ಸೋತ್ರೆ ಮುಂದೆ ಅವ್ರಿಗೆ ಅವಕಾಶಗಳು ಕೂಡ ಕಮ್ಮಿ ಆಗುತ್ತೆ. ನಿರ್ಮಾಪಕ, ನಿರ್ದೇಶಕರು ಅವ್ರಿಗೆ ಕೊಡುವಂತ ಸಂಭಾವನೆ ಕೂಡ ಕಮ್ಮಿ ಮಾಡ್ತಾರೆ. ಮತ್ತೆ ಇನ್ನೊಂದ್ ಏನು ಅಂತಂದ್ರೆ, ಜನಗಳಿಗೂ ಸಹ ಅವರ ಮುಂದಿನ ಸಿನಿಮಾ ಮೇಲೆ ನಿರೀಕ್ಷೆ ಕೂಡ ಕಮ್ಮಿ ಆಗುತ್ತೆ. ಅಥವಾ ಆ ಸಿನಿಮಾದಲ್ಲಿ ಏನ್ ಮಾಡಿರ್ತಾನೆ ಬಿಡು ಅನ್ನೋ ತರ ಇರ್ತಾರೆ ಜನ. ಆದ್ರೆ ಈ ಒಂದು ಸಿನಿಮಾ ಅಂದ್ರೆ ಪರಶುರಾಮ ಸಿನಿಮಾ ಹಿಂದೆ ಬಂದಿದ್ದ ಸಿನಿಮಾ ಬಂದು ದೇವತಾ ಮನುಷ್ಯ. ಅಣ್ಣವ್ರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂತ ಸಿನಿಮಾ. ಆದ್ರೆ ದೇವತಾ ಮನುಷ್ಯ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಿಲ್ಲ. ಯಾಕೆಂತಂದ್ರೆ ಅಮೋಘ ವರ್ಷ ನೃಪತುಂಗ ಅನೌನ್ಸ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ದೇವತಾ ಮನುಷ್ಯ ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಅಭಿಮಾನಿಗಳು ಆ ಒಂದು ಸಿನಿಮಾದಲ್ಲಿ ಅಣ್ಣವ್ರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ಇಲ್ಲ, ಅಥವಾ ಒಂದು ನಾಯಕಿ ಇಲ್ಲ ಅಣ್ಣವ್ರಿಗೆ ಸರಿಯಾಗಿ, ಅವ್ರದ್ದು ಒಂದು ಕೂದಲೆಲ್ಲ ಸ್ವಲ್ಪ ತಗ್ಸಿದ್ದಾರೆ, ಒಂದು ವಯಸ್ಸಾಗಿರೋ ತರ ಕಾಣಿಸ್ತಾರೆ ಅಂತ ಅನ್ಬಿಟ್ಟು ದೇವತಾ ಮನುಷ್ಯ ಸಿನಿಮಾನ ಅಷ್ಟು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಗೆಲ್ಸೋದಿಲ್ಲ. ಅದಾದ್ಮೇಲೆ ಅನೌನ್ಸ್ಮೆಂಟ್ ಆಗಿದ್ದಾನೆ ಪರಶುರಾಮ ಸಿನಿಮಾ 201ನೇ ಸಿನಿಮಾ. ಹಾಗಾಗಿ ಈ ಸಿನಿಮಾ ಮೇಲೆ ಅಣ್ಣವ್ರ ಸಿನಿಮಾ ಅಂತಂದ್ರೆ, ಅದು ಒಂದು ಸಿನಿಮಾ ಹಿಂದೆಗಡೆ ಸೋತಿತ್ತು ಅಂತಂದ್ರೆ ಮುಂದಿನ ಸಿನಿಮಾಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇರ್ತಿತ್ತು. ಏಕೆಂತಂದ್ರೆ
ಆ ಒಂದು ಸಿನಿಮಾ ಹಿಂದಿನ ಸಿನಿಮಾದ ಒಂದು ಏನಿರುತ್ತೆ ಒಂದು ನಿರೀಕ್ಷೆಗಳು ಅದನ್ನೆಲ್ಲ ಫುಲ್ಫಿಲ್ ಮಾಡುತ್ತೆ ಅಂತ ಅನ್ಬಿಟ್ಟು, ಹಾಗಾಗಿ ಈ ಸಿನಿಮಾ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡು ಬಂತು. ಅದೇ ತರ ಅಭಿಮಾನಿಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಕೂಡ ಆಯ್ತು. ಒಂದಷ್ಟು ಕಾಂಟ್ರವರ್ಸಿ ಯಾವ ತರ ಆಯ್ತು ಅಂತಂದ್ರೆ, ಈ ಸಿನಿಮಾಗೆ ಸೆನ್ಸಾರ್ ಬೋರ್ಡ್ ಎ ಸರ್ಟಿಫಿಕೇಟ್ ಕೊಡುತ್ತೆ ಅಂತ ಅನ್ಬಿಟ್ಟು ಸಾಕಷ್ಟು ಜನ ಸುದ್ದಿ ಹಬ್ಸಿದ್ರು. ಯಾಕೆಂತಂದ್ರೆ ಅಣ್ಣವ್ರು ಇದ್ರಲ್ಲಿ ಆಕ್ಷನ್ ದೃಶ್ಯ ಜಾಸ್ತಿ ಇದೆ, ಸಾಕಷ್ಟು ಕೊಲೆಗಳನ್ನ ನಡೆಯುತ್ತೆ, ಅಥವಾ ಮರಕ್ಕೆ ಕಟ್ಟಾಕಿ ಸಾಯಿಸ್ತಾರೆ ನಾಯಿನ ಬಿಟ್ಟು, ಈ ತರ ಒಂದು ಮಾತುಗಳೆಲ್ಲ ಬಂದಾಗ ಸಾಕಷ್ಟು ಜನ ಅನ್ಕೊಂಡಿದ್ರು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಬರುತ್ತೆ, ಮಹಿಳೆಯರು ಹೋಗಲ್ಲ, ಈ ಸಿನಿಮಾ ಸೋಲುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಆ ನಿರೀಕ್ಷೆನೆಲ್ಲ ಸುಳ್ಳು ಮಾಡಿ ಈ ಸಿನಿಮಾ ಮಹಿಳೆಯರು ಕೂಡ ಇಷ್ಟ ಆಯ್ತು. ಮತ್ತೆ ನಾರ್ಮಲ್ ಅಣ್ಣವ್ರ ಅಭಿಮಾನಿಗಳು ಏನಿದ್ದಾರೆ ಅವ್ರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ ಸಾಕಷ್ಟು ಕೇಂದ್ರಗಳಲ್ಲಿ ಈ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಹಂಸಲೇಖ ಅವರು ಸಿನಿಮಾಗೆ ಸಂಗೀತ ಕೊಡ್ತಿದ್ದಾರೆ ಅಂತಂದ್ರೆ ಆ ಸಿನಿಮಾದಲ್ಲಿ ಹಾಡುಗಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೇ ಇರುತ್ತೆ. ಈ ಒಂದು ಸಿನಿಮಾದಲ್ಲಿ ಸಾಂಗ್ಗಳು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಹುಟ್ಟಾಕಿತ್ತು. ಅದ್ರಲ್ಲೂ ನಗುತ್ತಾ ನಗುತ್ತಾ ಬಾಳು ನೀನು ಸಾಂಗು ಈಗ್ಲೂ ಸಹ ಯಾರ್ದಾದ್ರೂ ಮನೇಲಿ ಒಂದು ಬರ್ತಡೇ ನಡೀತಿದೆ, ಒಂದು ಹುಟ್ಟುಹಬ್ಬದ ಫಂಕ್ಷನ್ ನಡೀತಿದೆ ಅಂತಂದ್ರೆ ಆ ಒಂದು ಸಾಂಗ್ ನ ಹಾಕೇ ಹಾಕ್ತಾರೆ. ಈ ಒಂದು ಸಾಂಗು 1989ರಿಂದ ಹಿಡಿದು ಈಗ 2026 ಆದ್ರೂ ಸಹ ಈ ಒಂದು ಸಾಂಗು ಟ್ರೆಂಡಿಂಗ್ ಅಲ್ಲೇ ಇದೆ. ಹಾಗಾಗಿ ಈ ಸಿನಿಮಾದ ಹಾಡುಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈ ಸಿನಿಮಾದ ಕಥೆನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಮಿಲಿಟರಿ ಆಫೀಸರ್ ಹೇಗೆ ತನ್ನ ತಾಯ್ನಾಡಿಗೆ ಬಂದು ಒಂದು ಪ್ರೈವೇಟ್ ಏಜೆನ್ಸಿ ಮೂಲಕ ಕೆಲಸ ಮಾಡ್ತಿರ್ತಾನೆ ಅನ್ನೋದು ಈ ಸಿನಿಮಾದ ಕಥೆ ಆಗಿತ್ತು. ಈ ಸಿನಿಮಾ ಕಥೆ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಜೇಮ್ಸ್ ಸಿನಿಮಾ ಏನ್ ಬಂದಿತ್ತು ಅಪ್ಪು ಸರ್ದು, ಆ ಒಂದು ಸಿನಿಮಾದಲ್ಲೂ ಸಹ ಈ ಒಂದು ಸಿನಿಮಾದ ಕಥೆ ಎಳೆನ ಸ್ವಲ್ಪ ಕಾಪಿ ಮಾಡಿದ್ರು. ಅದೇ ತರ ಪರೋಪಕಾರಿ ಸಿನಿಮಾನು ಸಹ ಅರಸು ಸಿನಿಮಾದಲ್ಲಿ ಬಳಸ್ಕೊಂಡಿದ್ರು. ಹಾಗಾಗಿ ಅಣ್ಣವ್ರದ್ದು ಸಾಕಷ್ಟು ಸಿನಿಮಾಗಳನ್ನ ಅಪ್ಪು ಸರ್ ತನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ಅಪ್ಪು ಸರ್ ಡ್ಯಾನ್ಸ್ ಮತ್ತೆ ಫೈಟ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಣ್ಣವರ ಸಿನಿಮಾಗಳು ನಮ್ಗೆ ಯಾವ ತರ ಅಂತಂದ್ರೆ, ಅಣ್ಣವ್ರದ್ದು ಏನಾದ್ರು ನಾವು 10ರಿಂದ 15 ಸಿನಿಮಾಗಳನ್ನ ನೋಡ್ತಿದ್ರೆ ಕಂಟಿನ್ಯೂಸ್ ಆಗಿ, ಇವಾಗ ಬಂದಿರೋದು ನಟರು ನಾಯಕ ನಟರು ಸಿನಿಮಾಗಳು ಯಾವ್ದು ಕೂಡ ಆ ಸಿನಿಮಾಗಳ ಮುಂದೆ ಹೋಲಿಕೆ ಮಾಡೋದಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ. ಯಾಕೆಂದ್ರೆ ಅಣ್ಣವ್ರ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಮತ್ತು ಜೀವನದಲ್ಲಿ ಯಾವ ತರ ಬದುಕಬೇಕು ಅನ್ನೋದನ್ನ ಒಂದು ಪಾಠ ಕೂಡ ಹೇಳ್ಕೊಟ್ಟಿರುತ್ತೆ. ಈಗಿನ ಸಿನಿಮಾಗಳನ್ನ ನೋಡೋದೇ ಬಿಟ್ಬಿಡ್ತೀವಿ ಅಣ್ಣವ್ರ ಸಿನಿಮಾಗಳನ್ನ ನೋಡ್ಕೋತಾ ಹೋದ್ರೆ, ಅಷ್ಟು ಅದ್ಭುತವಾಗಿರುತ್ತೆ ಅವ್ರ ಸಿನಿಮಾಗಳು. ನನ್ನ ಪ್ರಕಾರ ಅಣ್ಣವ್ರ ಸಿನಿಮಾಗಳನ್ನ ಕನ್ನಡಿಗರು ಸಾಕಷ್ಟು ಜನ ನೋಡಿರ್ತಾರೆ. ಆಲ್ಮೋಸ್ಟ್ ಒಂದು 100ರಿಂದ 150 ಸಿನಿಮಾ ಆದ್ರೂ ನೋಡಿರ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ಕನ್ನಡಿಗರು ಅಣ್ಣವ್ರನ್ನೇ ಆರಾಧ್ಯ ದೈವ ಕೂಡ ಅನ್ಕೊಂಡಿದ್ದಾರೆ. ನಿಮ್ಗೆ ಈ ಒಂದು ಸಿನಿಮಾನ ಯಾವೊಂದು ಥಿಯೇಟರ್ ನೋಡಿದ್ದೀರಾ ಅಂತ ಈ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.